ಮೈ ಡಿಯರ್ ವ್ಯೂಯರ್ಸ್, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ನಿಮ್ ಪ್ರಕಾರ ಭಾರತದ ಮುಂದಿನ ರಾಷ್ಟ್ರಪತಿ ಯಾರಾಗ್ಬೇಕು? ಇದ್ಯಾಕೆ ಇವರು ಸಡನ್ ಆಗಿ ಈ ತರ ಪ್ರಶ್ನೆ ಕೇಳ್ತಿದ್ದಾರೆ ಅಂತ ನೀವ್ ಅನ್ಕೋಬಹುದು. ಇದನ್ನ ನಾನ್ ಯಾಕಪ್ಪ ಕೇಳ್ತಾ ಇದ್ದೀನಿ ಅಂದ್ರೆ, ಪ್ರಣಬ್ ಮುಖರ್ಜಿ ನಂತರ ನೆಕ್ಸ್ಟ್ ರಾಷ್ಟ್ರಪತಿ ಯಾರಾಗ್ತಾರೆ ಅನ್ನೋದು ಇಲ್ಲೊಂದು ಪ್ರಶ್ನೆ ಆಗಿದೆ. ಅದಕ್ಕೆ ಇಲ್ಲೊಬ್ರು ನಾಮಿನೇಟ್ ಕೂಡ ಆಗಿದ್ದಾರೆ. ಅದ್ಯಾರು ಅಂತ ಕೂಡ ಹೇಳ್ತೀನಿ, ಬಟ್ ಜಸ್ಟ್ ನಿಮ್ ಒಪಿನಿಯನ್ ಕೇಳ್ದೆ. ಬನ್ನಿ ಈಗ ವಿಷಯಕ್ಕೆ ಬರೋಣ. ಭಾರತದ ಮುಂದಿನ ರಾಷ್ಟ್ರಪತಿ LK ಅಡ್ವಾಣಿ. ಎಸ್, ಮುಂದಿನ ಭಾರತದ ರಾಷ್ಟ್ರಪತಿ LK ಅಡ್ವಾಣಿ ಅವರು ಅಂತ ಈಗ ಎಲ್ಲಾ ಕಡೆ ಸುದ್ದಿಯಲ್ಲಿದೆ. ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ಅಭೂತಪೂರ್ವ ಗೆಲುವಿನಿಂದಾಗಿ ಬೀಗ್ತಿರೋ ಬಿಜೆಪಿಗೆ ತನ್ನದೇ ಪಕ್ಷದ ಅಭ್ಯರ್ಥಿಯನ್ನ ರಾಷ್ಟ್ರಪತಿಯನ್ನಾಗಿ ಆರಿಸುವ ಅವಕಾಶ ಸಿಕ್ಕಿದೆ. ಜುಲೈ ತಿಂಗಳಲ್ಲಿ ಹಾಲಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರ ಅಧಿಕಾರ ಅವಧಿ ಮುಗಿಯಲಿದ್ದು, ಪಕ್ಷದ ಹಿರಿಯ ಮುಖಂಡ ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನ ಬಿಜೆಪಿ ರಾಷ್ಟ್ರಪತಿಯನ್ನಾಗಿ ಮಾಡುವ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಭಾರತದ ಮೊದಲ ಪ್ರಜೆಯ ಹುದ್ದೆಗೆ ನಡೆಯುವ ಚುನಾವಣೆ ಎಲ್ಲಾ ಚುನಾವಣೆ ಅಂತಲ್ಲದೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹೊಸ ರಾಷ್ಟ್ರಪತಿಯ ನೇಮಕವಾಗುವುದು ಜುಲೈನಲ್ಲೇ ಆದ್ರೂ ಬಿಜೆಪಿ ಅಂತೂ ಈಗಾಗಲೇ ಆ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿಯ ಹುಡುಕಾಟದಲ್ಲಿ ಬ್ಯುಸಿಯಾಗಿದೆ. ರಾಷ್ಟ್ರಪತಿ ರೇಸ್ ನಲ್ಲಿ ಹಲವರ ಹೆಸರು ಕೇಳಿಬರ್ತಿದ್ರು. ಪ್ರಧಾನಿ ಮೋದಿ ಸಹ ಅಡ್ವಾಣಿ ಅವರನ್ನ ರಾಷ್ಟ್ರಪತಿಯನ್ನಾಗಿ ನೇಮಿಸೋದಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ರಾಷ್ಟ್ರಪತಿಯ ಚುನಾವಣೆಯ ಕುರಿತು ಕೆಲವು ಇಂಪಾರ್ಟೆಂಟ್ ಅಂಶಗಳನ್ನ ನಾನ್ ಹೇಳ್ತೀನಿ, ಕೇಳಿ. ಎಲೆಕ್ಟೋರಲ್ ಕಾಲೇಜ್ ಮೂಲಕ ರಾಷ್ಟ್ರಪತಿ ಆಯ್ಕೆ ನಡೆಯುತ್ತೆ. ಈ ಎಲೆಕ್ಟೋರಲ್ ಕಾಲೇಜ್ ಲೋಕಸಭಾ, ರಾಜ್ಯಸಭಾ, ವಿಧಾನಸಭಾ ಸದಸ್ಯರನ್ನ ಒಳಗೊಂಡಿರುತ್ತೆ. ಇದ್ರಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿ ಮತ್ತು ಪಾಂಡಿಚೇರಿಯ ಶಾಸಕರು ಈ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ. ಎಲೆಕ್ಟೋರಲ್ ಕಾಲೇಜಿನ ಒಟ್ಟು ಮತಗಳು 10.98 ಲಕ್ಷ. ರಾಷ್ಟ್ರಪತಿ ಆಯ್ಕೆಗೆ ಬೇಕಾಗಿರುವ ಸರಳ ಬಹುಮತ 5.49 ಲಕ್ಷ ಎಲೆಕ್ಟೋರಲ್ ಮತಗಳು. ಇನ್ನು ಲೋಕಸಭೆ ಮತ್ತು ರಾಜ್ಯಸಭೆಯ ಒಬ್ಬ ಸದಸ್ಯರ ಮತದ ಮೌಲ್ಯ 708 ಎಲೆಕ್ಟೋರಲ್ ಮತಗಳು. ಸದ್ಯಕ್ಕೆ ಬಿಜೆಪಿಗೆ ರಾಷ್ಟ್ರಪತಿ ಆಯ್ಕೆಗೆ ಅಗತ್ಯವಿರುವ 17,500 ಮತಗಳ ಕೊರತೆ ಉಂಟಾಗಿದೆ. ಎಐಎಡಿಎಂಕೆ ಮತ್ತೆ ಬಿಜೆಡಿ ಪಕ್ಷಗಳು ಬೆಂಬಲ ನೀಡದೇ ಇದ್ದಲ್ಲಿ ಬಿಜೆಪಿ ತನ್ನದೇ ಅಭ್ಯರ್ಥಿಯನ್ನ ರಾಷ್ಟ್ರಪತಿಯನ್ನಾಗಿ ಆರಿಸಬಹುದಾಗಿದೆ. ಈಗಾಗಲೇ ಬಿಜೆಪಿ ಬಳಿ ಇರೋ ಎಲೆಕ್ಟೋರಲ್ ಮತಗಳು 5.32 ಲಕ್ಷ. ಎಐಎಡಿಎಂಕೆ ಮತ್ತು ಬಿಜೆಡಿ ಪಕ್ಷಗಳು ಬೆಂಬಲ ನೀಡಿದ್ರೆ ಬಿಜೆಪಿ 6.28 ಎಲೆಕ್ಟೋರಲ್ ಮತಗಳನ್ನ ಪಡೆಯುತ್ತೆ. ಅಲ್ಲಿಗೆ ಬಿಜೆಪಿ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡುವಂತಹ ಚಾನ್ಸ್ ಸಿಗತ್ತೆ. ಸೊ ಇದಕ್ಕೆ ಎಐಎಡಿಎಂಕೆ ಮತ್ತೆ ಬಿಜೆಡಿ ಪಕ್ಷಗಳು ಸಪೋರ್ಟ್ ಕೊಡತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಸೊ ಪ್ರಣಬ್ ಮುಖರ್ಜಿ ಆದ್ಮೇಲೆ LK ಅಡ್ವಾಣಿ ಅವರು ರಾಷ್ಟ್ರಪತಿ ಆಗ್ಬೋದು ಅನ್ನೋ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಮತ್ತಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್.